ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಯಾವುದೇ ತಪ್ಪಿಲ್ಲದೆ ನಾವು ಎನಾಮರೇಷನ್ ಫಾರ್ಮ್ ನ ಹೇಗ್ ತುಂಬೋದು ಅಂತ. ಈಗ ಮದ್ವೆ ಆದ ಮಹಿಳೆಯರಿಗೆ ತುಂಬಾ ಗೊಂದಲ ಇದೆ. ಹಾಗೆ ಮದ್ವೆ ಆಗದೆ ಇರೋರ್ಗೂ ತುಂಬಾ ಗೊಂದಲ ಇದೆ. ನಾವ್ ಯಾವ ರೀತಿನ ಎನಾಮರೇಷನ್ ಫಾರ್ಮ್ ನ ತುಂಬಬೇಕು ಅಂತ. ಸೊ ಇಲ್ಲಿದೆ ನಿಮ್ಗೆ ಸಂಪೂರ್ಣ ಮಾಹಿತಿ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ದು 2002ರ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದೆ. ಹಾಗೂ ಆ ಟೈಮಲ್ಲಿ ನಿಮ್ದು ಮದ್ವೆ ಆಗಿತ್ತು ಅಂದ್ರೆ ಇಲ್ಲಿ ಮತದಾರ ಹೆಸರು ನಿಮ್ ಹೆಸರು ಬರಿಬೇಕಾಗತ್ತೆ. ನಿಮ್ದು ಆಧಾರ್ ವೋಟರ್ ಐ ಡಿ ನಂಬರ್ ಬರಿಬೇಕಾಗತ್ತೆ. ಸಂಬಂಧಿಯ ಹೆಸರು, ಮದ್ವೆ ಆಗಿದ್ರೆ ನಿಮ್ದು ವೋಟರ್ ಐ ಡಿಯಲ್ಲಿ ಗಂಡನ ಹೆಸರಿದ್ರೆ ಗಂಡನ ಹೆಸರು ಬರಿಬೇಕಾಗತ್ತೆ. ಮತ್ತು ಸಂಬಂಧ ಏನಿದೆ ಅದು ಗಂಡ ಅಂತ ಬರಿಬೇಕಾಗತ್ತೆ. ಒಂದ್ ವೇಳೆ ನಿಮ್ದು 2002ರಲ್ಲಿ ಮದ್ವೆ ಆಗಿರ್ಲಿಲ್ಲ, ನಿಮ್ ವೋಟರ್ ಐ ಡಿಯಲ್ಲಿ ತಂದೆಯ ಹೆಸರಿದ್ರೆ ತಂದೆಯ ಹೆಸರು ಬರಿಬೇಕಾಗತ್ತೆ. ಸಂಬಂಧ ತಂದೆ ಅಂತ ಬರಿಬೇಕಾಗತ್ತೆ. ಆಮೇಲೆ ನಂತರ ಯಾವ ರಾಜ್ಯ, ಯಾವ ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಇದೆಲ್ಲವನ್ನು ನೀವು 2002ರ ಲಿಸ್ಟ್ ಅಲ್ಲಿ ಏನಿದೆ ಅದನ್ನೇ ಬರಿಬೇಕಾಗತ್ತೆ. ಹಾಗೂ ವಿಧಾನಸಭೆಯ ಸಂಖ್ಯೆ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಇದೆಲ್ಲವೂ ನಿಮ್ಗೆ 2002ರ ಮಾಹಿತಿ ನೀವು ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಪಕ್ಕದಲ್ಲಿರೋ ಕಾಲಂನ ನೀವು ಅಲ್ಲಿ ತುಂಬೋ ಹಾಗಿಲ್ಲ. ಒಂದ್ ವೇಳೆ ನಿಮ್ಗೆ 2002ರ ಲಿಸ್ಟ್ ಅಲ್ಲಿ ಇದ್ರೆ ನೀವು ಅದನ್ನು ತುಂಬೋ ಹಾಗಿಲ್ಲ. ಸೊ ಮದ್ವೆ ಆಗಿದ್ರೆ ಗಂಡನ ಹೆಸರಿದ್ರೆ ಗಂಡನ ಹೆಸರು ಬರಿಬೇಕು, ತಂದೆ ಹೆಸರಿದ್ರೆ ತಂದೆ ಹೆಸರು ಬರಿಬೇಕು. ಓಕೆ ಸ್ನೇಹಿತರೆ, ಈಗ ನಮ್ದು 2002ರಲ್ಲಿ ಲಿಸ್ಟ್ ಅಲ್ಲಿ ನಮ್ ಹೆಸರಿಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತವ್ರು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕಾಲಮ್ ನ ತುಂಬೋ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕಾಲಮ್ ನ ತುಂಬೋ ಹಾಗಿಲ್ಲ. 2002ರಲ್ಲಿ ನಮ್ ಹೆಸರಿಲ್ಲ. ಹಾಗಾದ್ರೆ ನಾವು ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ತುಂಬಬೇಕು? ಇಲ್ಲಿ ನಮ್ಮ ಹೆಸರು ತುಂಬೋ ಹಾಗಿಲ್ಲ. ನಮ್ಮ ಹೆಸರಲ್ಲ ಇಲ್ಲಿ ಕೇಳಿರೋದು. 2002ರ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ ಅವ್ರ ಮಾಹಿತಿನ ತುಂಬಬೇಕಾಗತ್ತೆ. ತಂದೆ ಹೆಸರು, ತಾಯಿ ಹೆಸರು, ಅಜ್ಜನ ಹೆಸರು, ಅಮ್ಮನ ಹೆಸರು ಒಟ್ಟಿನಲ್ಲಿ ಯಾರ ಹೆಸರು 2002ರಲ್ಲಿ ಇದೆ ಅವ್ರ ಹೆಸರು ತುಂಬಬೇಕಾಗತ್ತೆ. ಯಾಕಂದ್ರೆ ಇದು ಮ್ಯಾಪಿಂಗ್ ಮಾಡ್ಲಿಕ್ಕೆ 2002ರ SIR ಲಿಸ್ಟ್ ಗೆ ನಮ್ಮ ಹೆಸರನ್ನ ಮ್ಯಾಪಿಂಗ್ ಮಾಡೋಕ್ಕೋಸ್ಕರ ಇದು. ಸೊ ಇಲ್ಲಿ ನಾವ್ ಏನ್ ತುಂಬಬೇಕಾಗತ್ತೆ, ಸಪೋಸ್ ನಮ್ ತಂದೆ ಹೆಸರು 2002ರ ಲಿಸ್ಟ್ ಅಲ್ಲಿ ಇದ್ರೆ, ಒಂದ್ ವೇಳೆ ನಿಮ್ದು ಮದ್ವೆ ಆಗಿದ್ರೆ ಆಗದೆ ಇರ್ಲಿ, ಇವಾಗ ನಿಮ್ದು 2002ರಲ್ಲಿ ಹೆಸರು ಇರ್ಲಿಲ್ಲ ಅಂದ್ರೆ ಇಲ್ಲಿ ಏನ್ ತುಂಬಬೇಕಾಗತ್ತೆ, ಹೆಸರು ತಂದೆ ಹೆಸರು. ನಿಮ್ ತಂದೆ ಹೆಸರು 2002ರ ಲಿಸ್ಟ್ ಅಲ್ಲಿ ಇದ್ರೆ ತಂದೆ ಹೆಸರು ಹಾಕ್ಬೇಕಾಗತ್ತೆ. ಅವರು ಗುರುತಿನ ಸಂಖ್ಯೆ ಹಾಕ್ಬೇಕಾಗತ್ತೆ. ಸಂಬಂಧಿಯ ಹೆಸರು ಅಂದ್ರೆ ನಿಮ್ ತಂದೆ ಇರ್ತಾರಲ್ಲ ಅವ್ರ ತಂದೆ ಹೆಸರು, ಆಯ್ತಾ? ನಿಮ್ ತಂದೆ ಹೆಸರು ಹಾಕಿದ್ರೆ ಅವ್ರ ತಂದೆ ಹೆಸರು ಅಂದ್ರೆ ನಿಮ್ ಅಜ್ಜನ ಹೆಸರು ಹಾಕ್ಬೇಕಾಗತ್ತೆ. ಹಾಗೆ ಜಿಲ್ಲೆ, ರಾಜ್ಯ, ಕ್ಷೇತ್ರದ ಹೆಸರು ಇವೆಲ್ಲವೂ 2002 ನಿಮ್ ತಂದೆಯ ಹೆಸರು 2002ರ ಲಿಸ್ಟ್ ಅಲ್ಲಿ ಇರುತ್ತೆ. ಅವ್ರ ರಾಜ್ಯ ಯಾವ ರಾಜ್ಯದಲ್ಲಿ ಹಾಕಿದ್ರು, ಯಾವ ಜಿಲ್ಲೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಅದನ್ನ ಹಾಕ್ಬೇಕಾಗತ್ತೆ. ಅವರು ವೋಟರ್ ಐ ಡಿಯಲ್ಲಿರುವಂತ ವಿಧಾನಸಭೆ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಹಾಕ್ಬೇಕಾಗತ್ತೆ. ಇದೆಲ್ಲ ಮಾಹಿತಿ ನಿಮ್ಗೆ ಒಂದ್ ವೇಳೆ ಸಿಗ್ದಿದ್ರೆ ನೀವು ನಿಮ್ಗೆ ಯಾರು ಕೊಟ್ಟಿರ್ತಾರಲ್ಲ ಫಾರ್ಮ್, ಆ BLOಗಳ ಹತ್ರ ಹೋಗಿ ಕೇಳಿ. 100% ನಿಮ್ಗೆ ಆ ಮಾಹಿತಿ ಸಿಗತ್ತೆ. ಒಂದ್ ವೇಳೆ ನಿಮ್ ತಂದೆ ಹೆಸರು 2002ರ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ಮ ಅಜ್ಜನ ಹೆಸರು ಅಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ಅಜ್ಜನ ಹೆಸರು 2002ರ ಲಿಸ್ಟ್ ಅಲ್ಲಿ ಇದ್ರೆ ಅವ್ರ ಹೆಸರು ಹಾಕ್ಬೇಕಾಗತ್ತೆ. ಮತ್ತು ಉಳಿದೆಲ್ಲ ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ಇದೆಲ್ಲವೂ BLOಗಳ ಕಡೆ ಸಿಗುತ್ತೆ. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ನೀವು ಸರ್ಚ್ ಮಾಡಬಹುದು. ಹಾಗೆ ನಿಮ್ದು 2002ರ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಫಸ್ಟ್ ಕಾಲಮ್ ನ ತುಂಬೋ ಹಾಗಿಲ್ಲ, ಎರಡನೇ ಕಾಲಮ್ ನ ತುಂಬಬೇಕಾಗತ್ತೆ. ಹಾಗೆ ನೀವು 2002ರ ಲಿಸ್ಟ್ ಅಲ್ಲಿರೋ ನಿಮ್ಮ ರಿಲೇಟಿವ್ಸ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈಗ ನಂತರ ಕೆಳಗಿನ ಕಾಲಮ್ ನ ತುಂಬಬೇಕಾಗತ್ತೆ. ಇಲ್ಲಿ ಏನಂದ್ರೆ ಇಲ್ಲಿ ನಾವು ಮದ್ವೆ ಆಗಿರ್ಲಿ ಆಗದೆ ಇರ್ಲಿ ಅಥವಾ ನಮ್ದು 2002ರ ಲಿಸ್ಟ್ ಇರ್ಲಿ ಇಲ್ದೆ ಇರ್ಲಿ ಇದನ್ನ ಮಾತ್ರ ಎಲ್ರು ತುಂಬಬೇಕಾಗತ್ತೆ. ಇಲ್ಲಿ ಇವಾಗಿನ ಏನು ನಮ್ಮ ಮಾಹಿತಿ ಇದೆಯಲ್ಲ ಅದು ತುಂಬಬೇಕಾಗತ್ತೆ. ಮೊದ್ಲು 2002ರ ಲಿಸ್ಟ್ ಅಲ್ಲಿರೋ ಹೆಸರನ್ನ ತುಂಬಬೇಕಾಗತ್ತೆ. ತಪ್ಪಿದ್ರೂ ಸಹ ಅದನ್ನೇ ತುಂಬಬೇಕು ನೀವು ಅಲ್ಲಿ ಹೆಸರನ್ನ. ಇಲ್ಲಿ ಮಾತ್ರ ನಾವು ಇವಾಗಿನ ಪ್ರೆಸೆಂಟ್ ಡಾಟಾ ಏನಿದೆ ಅದನ್ನ ನಾವು ಇಲ್ಲಿ ಕೊಡ್ಬೇಕಾಗತ್ತೆ. ಜನ್ಮ ದಿನಾಂಕ, ಒಂದ್ ವೇಳೆ 2002ರ ಲಿಸ್ಟ್ ಅಲ್ಲಿ ನಿಮ್ ಹೆಸರು, ನಿಮ್ ಹುಟ್ಟಿದ ದಿನಾಂಕ ತಪ್ಪಿದ್ರೂ ಪರವಾಗಿಲ್ಲ, ಇಲ್ಲಿ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಅಥವಾ ನಿಮ್ಮ ಸ್ಕೂಲ್ LC ಅಲ್ಲಿ ಇರುತ್ತೆ. ಇದು ಜನ್ಮ ದಿನಾಂಕವನ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಬಂದು ಆಧಾರ ಸಂಖ್ಯೆ, ಇದು ಐಚ್ಛಿಕ ಅಂತ ಕೊಟ್ಟಿದ್ದಾರೆ, ಹಾಕ್ಬಹುದು. ನೀವ್ ಹಾಕದೇ ಇದ್ರೂ ನಡೆಯುತ್ತೆ. ಮೊಬೈಲ್ ಸಂಖ್ಯೆ ಕಂಪಲ್ಸರಿ ಆಗಿ ಹಾಕ್ಲೇಬೇಕು. ಇದನ್ನ ಅವರು
ಏನೋ ಲಿಂಕ್ ಮಾಡ್ತಾರೆ, ವೋಟರ್ ಐಡಿ ಜೊತೆ ಲಿಂಕ್ ಮಾಡ್ತಾರೆ. ಯಾವ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ ಅದನ್ನೇ ಕೊಟ್ರೆ ತುಂಬಾ ಉತ್ತಮ. ತಂದೆಯ ಹೆಸರು, ಇಲ್ಲಿ ನಿಮ್ ತಂದೆಯ ಹೆಸರು ಹಾಕ್ಬೇಕಾಗತ್ತೆ. ಅವರ ಗುರುತಿನ ಚೀಟಿ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಡೆಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ತಾಯಿ ಹೆಸರು, ನಿಮ್ಮ ತಾಯಿ ಹೆಸರು ಹಾಕ್ಬೇಕಾಗತ್ತೆ. ಅವ್ರ ಗುರುತಿನ ಸಂಖ್ಯೆ ಇದ್ರೆ ಹಾಕ್ಬೋದು, ಹಾಕದೇ ಇದ್ರು ನಡೆಯುತ್ತೆ. ನಂತರ ಬಂದ್ಬಿಟ್ಟು ಸಂಗಾತಿಯ ಹೆಸರು, ಅಂದ್ರೆ ನಿಮ್ ಗಂಡನ ಹೆಸರು ಹಾಕ್ಬೋದು, ಇಲ್ಲ ಗಂಡ ಹೆಂಡತಿ ಹೆಸರು ಹಾಕ್ಬೋದು, ಒಟ್ಟು ಸಂಗಾತಿ ಹೆಸರು ಹಾಕ್ಬೋದು ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅವರ ವೋಟರ್ ಐಡಿ ಸಂಖ್ಯೆ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಡೆಯುತ್ತೆ. ಲಾಸ್ಟ್ ಬಂದ್ಬಿಟ್ಟು ನಿಮ್ಮ ಸಹಿ, ಇದನ್ನ ಕಂಪಲ್ಸರಿ ಆಗಿ ಮಾಡ್ಬೇಕು, ಸಹಿ ಮಾಡೋದನ್ನ ಮರಿಬೇಡಿ. ಹಾಗೆ ಲಾಸ್ಟ್ BLO ಸೈನ್ ಇರುತ್ತೆ, ಮತ್ತೆ ಫೋಟೋನು ಕಂಪಲ್ಸರಿ ಆಗಿ ಹಚ್ಲೇಬೇಕು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.